ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮೆಂತ್ಯ ಸೊಪ್ಪಿನ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾಯ್ಲರ್ ಕೋಳಿ ಸಾಂಬಾರ್ಗಿನ್ನ ಈ ಥರ ಮೊಟ್ಟೆ ಕೋಳಿ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಚಿಕನ್ ನೀಟಾಗಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ನೀರೆಲ್ಲ ಸೋರಿಸ್ಬಿಟ್ಟು. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಚಿಕನ್ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹುರ್ಕೋಬೇಕಲ್ವ, ಹಾಗಾಗಿ ಈಗ ನಾನು ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ನೀವು ಹಸಿದು ಬೇಕಾದರೂ ಹಾಕಿ ಮಾಡ್ಬೋದು, ಬಟ್ ಹಸಿದು ಹಾಕಿ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಬಂದೇ ಬರುತ್ತೆ. ನೀವು ಹಾಗಾಗಿ ಹುರಿದು ಮಾಡಿದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ. ಒಂದು ಸಲ ಒಮ್ಮೆ ಮಾಡಿ, ಇನ್ನೊಂದು ಸಲ ಇನ್ನೊಂದು ಥರ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಟೇಸ್ಟು. ಇವಾಗ ಅದೆರಡನ್ನೂ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇಲ್ಲಿ ಒಂದು ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಹುಳಿ ಬರೋದ್ರಿಂದ ಸ್ವಲ್ಪ ಕಡಿಮೆ ಇರಬೇಕು ಟೊಮೊಟೊ, ಹಾಗಾಗಿ ಒಂದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಶುಂಠಿನೂ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂದು 2 kg ಅಷ್ಟು ಚಿಕನ್ ಇರೋದ್ರಿಂದ ನಾನು ಅದಕ್ಕೆ ಬೇಕಾಗಿರೋವಷ್ಟು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ತಕ್ಕನಾಗಿ ತೊಗೋಬೇಕಾಗುತ್ತೆ. ಅತಿ ಹೆಚ್ಚು ತೊಗೋಬಾರ್ದು, ಅತಿ ಕಡಿಮೆನೂ ತೊಗೋಬಾರ್ದು. ಒಂದು ಮೀಡಿಯಮಲ್ಲಿದ್ರೇ ಟೇಸ್ಟ್ ಬರೋದು. ಇದ್ರ ಜೊತೆಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಹಸಿದನ್ನೇ ಹಾಗೆ ಬೇಕಾದರೂ ಹಾಕ್ಕೋಬೋದು ರುಬ್ಬೋದಕ್ಕೆ. ನಾನಿಲ್ಲಿ ಸ್ವಲ್ಪ ಎಲ್ಲದನ್ನೂ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾನಿಲ್ಲಿ ಚಕ್ಕೆ ಲವಂಗ ಪುಡಿನೇ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಚಕ್ಕೆ ಲವಂಗ ಹಾಗೆ ಬೇಕಾದ್ರೆ ಹಾಕ್ಕೊಂಡು ಹುರಿದ್ಬಿಟ್ಟು ನೀವು ಮಾಮೂಲಿ ರುಬ್ಬೋದಕ್ಕೆ ಹಾಕ್ಕೋಬೋದು. ಅಂದರೆ ಕೆಲವು ಟೈಮು ಚಕ್ಕೆ ಲವಂಗ ಪುಡಿ ಬೇಕಾಗುತ್ತಲ್ವ, ಹಾಗಾಗಿ ನಾನು ಪುಡಿ ಮಾಡಿಟ್ಟಿದ್ದೆ. ಮತ್ತು ಅದು ಬೇರೆ ಏನಕ್ಕೆ ಅಂತ ಅದನ್ನೇ ಪುಡಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ನೀವು ಹಾಗೇ ಚಕ್ಕೆ ಪೀಸು ಮತ್ತು ಲವಂಗ ಹಾಗೇ ಹಾಕ್ಕೋಬೋದು. ಇವಾಗ ಇದೆಲ್ಲ ಹುರಿದಿದ್ದಾಯಿತು. ಇವಾಗ ಇದನ್ನು ಸಪ್ರೇಟ್ ಎತ್ತಿಡೋಣ, ತಣ್ಣಗಾಗಬೇಕಲ್ವ ರುಬ್ಬೋದಕ್ಕೆ. ಹಾಗಾಗಿ ಅಷ್ಟರೊಳಗೆ ನಾನು ಇಲ್ಲಿ ಚಿಕನ್ನ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಅರ್ಧವಷ್ಟು ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಸುಮ್ಮನೆ ಫ್ರೀಗೆ ಅಷ್ಟೇ. ಇದು ಆಪ್ಷನ್ಸು, ನಿಮಗೆ ಬೇಕು ಅಂದರೆ. ಬಟ್ ಈ ರೀತಿ ಮಾಡಿದ್ರೆ ಚಿಕನ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಆ ಕಾರಣಕ್ಕೆ ನಾನು ಇಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಚಿಕನ್ನ ಈ ರೀತಿ ಮಾಡುವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಟೇಸ್ಟ್ ಬರೋದು ಚಿಕನ್ನು. ಹಾಗಾಗಿ ಜಾಸ್ತಿ ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ಚಿಕನ್ ಸಾಂಬಾರು. ಈ ಮದುವೆ ಮನೆಗಳಲ್ಲೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತಾರೆ. ಚಿಕನ್ ಟೇಸ್ಟ್ ಕೊಡೋದೇ ಅಲ್ಲಿ. ಮಾಮೂಲಿ ಸಾಂಬಾರೆಲ್ಲ ಮಾಡ್ತೀವಲ್ಲ, ಆ ರೀತಿ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಮೆಂತ್ಯ ಸೊಪ್ಪಿನ ಚಿಕನ್ ಸಾಂಬಾರು ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಇಲ್ಲಿ ಹಾಕ್ಕೋತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ. ಏಕೆಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಚಿಕನ್ನು ತುಂಬ ಹೀಟ್ ಅಲ್ವಾ, ನಮಗೆ ದೇಹಕ್ಕೆ ತಂಪಾಗೂ ಇರಬೇಕು, ಬ್ಯಾಲೆನ್ಸ್ ಆಗಬೇಕಲ್ವ. ಹಾಗಾಗಿ ನೀವು ಇದಕ್ಕೆ ಪಾಲಕ್ ಸೊಪ್ಪು ಬೇಕಾದ್ರೆ ಹಾಕ್ಕೋಬೋದು, ತುಂಬಾ ಒಳ್ಳೆಯದು. ಅಂದರೆ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನೀವು ಹಾಕ್ಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾಕ್ಕೋತಾ ಇದ್ದೀನಿ, ಒಂದು ಕಟ್ಟನ್ನು. ನೀವು ಬೇಕು ಅಂದರೆ ಪಾಲಕ್ ಒಂದು ಕಟ್ಟು ಮತ್ತು ಮೆಂತ್ಯ ಒಂದು ಕಟ್ಟು ಹಾಕ್ಕೋಬೋದು. ಅದರ ಜೊತೆಯಲ್ಲಿ ನಾನಿಲ್ಲಿ ಚಿಕನ್ನ ತೊಳೆದ್ಬಿಟ್ಟು ಎತ್ತಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಯಾಕೆಂದರೆ ಈ ಚಿಕನಲ್ಲಿ ನೀರು ಸ್ವಲ್ಪ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಅದ್ರ ಜೊತೆಗೆ ನಾನು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನೀವು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಾಕ್ಕೊಂಡು ಆಮೇಲೆ ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಆ ಕ್ವಾಂಟಿಟಿ ಮೇಲೆ ನೀವು ಉಪ್ಪನ್ನು ಹಾಕ್ಕೋಬೋದು. ನಾನು ಯಾಕೆಂದರೆ ಮುಂಚೆನೇ ಹಾಕ್ತಾಯಿದ್ದೀನಿ. ಅಂದರೆ ಇದು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ, ಚೆನ್ನಾಗಿ ಉಪ್ಪು ಹಿಡಿಬೇಕಂತಂದರೆ ನಾವು ಮುಂಚೆನೇ ಹಾಕಬೇಕಾಗುತ್ತೆ. ಅದಕ್ಕೆ ಒಂದು ನನ್ನ ಕಣ್ಣಳತೆಯಲ್ಲಿ ನನಗೆ ಗೊತ್ತಾಗುತ್ತೆ, ಇದಕ್ಕೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯ್ಕೋತಾ ಇರಲಿ ಅಂತೇಳಿ ಬಿಟ್ಬಿಟ್ಟು ನಾನಿಲ್ಲಿ ಟೊಮೊಟೊ ಈರುಳ್ಳಿನ ರುಬ್ಕೋಬೇಕು. ಅದು ತಣ್ಣಗಾಗಿದೆ. ಇವಾಗ ಅದನ್ನು ಒಂದು ಜಾರ್ ತೊಗೊಂಡು ಎಲ್ಲದನ್ನು ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ರುಬ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸಪ್ರೇಟ್ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಈ ಸಾಂಬಾರು. ಈ ರೀತಿ ಮಾಡಿದ್ರೆ, ಈ ಶೈಲಿಲಿ ಮಾಡಿದ್ರೇ ಅದು ಟೇಸ್ಟ್ ಬರೋದು.
ಸಖತ್ತು ರುಚಿಯಾಗಿರುತ್ತೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಆದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಹಾಗೇ ಆಗುತ್ತೆ. ಇದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕ್ಕೋಬೇಕು, ಅತಿ ಹೆಚ್ಚು ಹಾಕ್ಕೋಬೇಡಿ. ಯಾಕೆಂದರೆ ಮಸಾಲ ಸ್ವಲ್ಪ ಗಟ್ಟಿಗೆ ಇರಬೇಕು. ಯಾಕೆಂದರೆ ಇವಾಗ ನೋಡಿ ಈ ರೀತಿ ಚಿಕನ್ ಜಾಸ್ತಿ ಇದ್ದಾಗ ನಿಮಗೆ ಸೌಟಲ್ಲಿ ತಿರ್ವಕ್ಕಾಗಲ್ಲ ಅಂದಾಗ ಈ ರೀತಿ ಕುಕ್ಕರಲ್ಲೇ ಸ್ವಲ್ಪ ಮಿಕ್ಸಿಂಗ್ ಕೊಡಬೇಕು. ಆವಾಗ ನಿಮಗೆ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ ಇವಾಗ ಚಿಕನ್ ಎಲ್ಲ ಸ್ವಲ್ಪ ಸಾಫ್ಟಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹುರಿದು ಪೇಸ್ಟ್ ಮಾಡಿದ್ದೀನಲ್ಲ, ಆ ಖಾರನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಇದರಲ್ಲಿ ಸ್ವಲ್ಪ ಕುದಿಬೇಕು. ಏಕೆಂದರೆ ಟೇಸ್ಟೇ ಡಿಫ್ರೆಂಟಾಗಿ ಬಂದುಬಿಡುತ್ತೆ. ನಾವು ಮಾಮೂಲಿ ಎಲ್ಲದನ್ನೂ ಒಟ್ಟಿಗೆ ಹಾಕಿ ರುಬ್ಬಿ ಇಕ್ಬಿಡ್ತೀವಿ, ಸಾಂಬಾರು ಅಷ್ಟೊಂದು ಟೇಸ್ಟ್ ಬರೋಲ್ಲ. ಇದು ನೀವು 2 ದಿನ ಇಟ್ಕೊಂಡು ತಿಂದ್ರೂ ಸಖತ್ತು ಟೇಸ್ಟ್ ಬರುತ್ತೆ. ಇವಾಗ ನೋಡಿ, ಅಂದರೆ ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ. ಏಕೆಂದರೆ ಆಲ್ಮೋಸ್ಟು ಚಿಕನಲ್ಲಿ ನಾವು ಒಗ್ಗರಣೆ ಹಾಕಿದಾಗ ಅದು ಸ್ವಲ್ಪ ನೀರು ಬಿಟ್ಟಿರುತ್ತೆ. ಮತ್ತು ನಾನಿಲ್ಲಿ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಜಾರಲ್ಲಿತ್ತು ಅಂತೇಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ, ಸಾಕು. ಇದರಲ್ಲೇ ಸ್ವಲ್ಪ ಗಟ್ಟಿ ಮಸಾಲದಲ್ಲೇ ಕುದಿಬೇಕು. ಇದನ್ನು ಸ್ವಲ್ಪ ಹಾಗಾಗಿ ತಿರುಗಿಕೊಂಡು 1 ಕುದಿ 2 ಕುದಿ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿ ಈರುಳ್ಳಿ ಟೊಮೊಟೊ ಖಾರದಲ್ಲಿ ಸ್ವಲ್ಪ ಅದು ಕುದ್ರೇ ಒಂದೊಂದೇ ಟೇಸ್ಟು ಒಂದೊಂದಕ್ಕೆ ಚಿಕನ್ಗೆ ಹೊಂದ್ಕೋಬೇಕು. ಹಾಗಾಗಿ ನಾನಿಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ಏಕೆಂದರೆ ಇದು ಬೇಯೋದು ಲೇಟ್ ಅಲ್ವಾ, ಹಾಗಾಗಿ ಈ ರೀತಿ ಮಾಡಿದ್ರೆ ಅದು ಟೇಸ್ಟು ಬರುತ್ತೆ. ನೀವು ಈ ಸಾಂಬಾರು ಅಂತಲ್ಲ, ಮಟನ್ ಸಾಂಬಾರು ಅಷ್ಟೇ ಈ ಟೈಪಲ್ಲೇ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಅಷ್ಟು ರುಚಿಯಾಗೂ ಇರುತ್ತೆ. ಅಂದರೆ ಬೇಗ ಬೇಯೋ ಮಟನ್ಗಳಾದರೆ ಈ ರೀತಿ ಮಾಡಿದ್ರೆ ಅಷ್ಟೊಂದು ಇದಾಗಿರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅಂಥ ಮಟನ್ ಆದರೆ ನೀವು ಈ ಸ್ಟೆಪ್ಪಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಹೀಗೆ ತಿರುಗ್ಕೊಂತ ಇದಕ್ಕೆ ಇವಾಗ ಚೆನ್ನಾಗಿ ಕುದ್ದಿದೆಯಲ್ವಾ, 1-2 ಕುದಿ ಕುದ್ದಿದೆ. ಇವಾಗ ನಾವಿಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ನೀವು ಇದನ್ನು ಅಷ್ಟೇ ಬೇಕಾದ್ರೆ ಜಾರಲ್ಲಿ ಎರಡನ್ನೂ ಒಟ್ಟಿಗೆ ಹಾಕಿ ಸ್ವಲ್ಪ ರುಬ್ಬಿಟ್ಟು ಹಾಕ್ಕೋಬೋದು. ನಿಮಗೆ ತುಂಬ ಪುಡಿಯಾಗಿತ್ತು ಏನಾಗಲ್ಲ ಅಂತ ಅಂದಾಗ ಈ ರೀತಿ ಪುಡಿನ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ನುಣ್ಣಗಿದೆ ಪುಡಿ, ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ದೀನಿ ಮತ್ತು ಸ್ವಲ್ಪ ಪೇಸ್ಟ್ ಹಾಕಿ ಚಿಕನ್ ಒಗ್ಗರಣೆ ಮಾಡಿದ್ದೀನಿ. ಆ ಕಾರಣಕ್ಕೆ ನಾನು 2 ಸ್ಪೂನ್, ಅಂದರೆ ಈ ಬೇಸಿಗೆ ಬೇರೆ ಅಲ್ವಾ, ಸ್ವಲ್ಪ ಒಂದು ಮೀಡಿಯಮ್ ಖಾರ ಇರಲಿ ಅಂತ 2 ಸ್ಪೂನು ಖಾರದ ಪುಡಿ, ಇಲ್ಲಿ 4 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕಿದ್ದೀನಿ. ನಾವು ಇದೇ ರೀತಿ ಮಾಡೋದು. ಒಂದು ಸಲ ಅಂದರೆ ಸಮ ಪ್ರಮಾಣದಲ್ಲಿ ಹಾಕ್ಬಾರ್ದು, ಈ ರೀತಿ ಹಾಕಿದ್ರೆ ಚಿಕನ್ ಸಾರಿಗೆಲ್ಲ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಹಾಕಿ ಈಗ ಸ್ವಲ್ಪ ನೀರು ಹಾಕಿದ್ದೀನಿ. ಏಕೆಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ನಾವು ಈರುಳ್ಳಿ ಪೇಸ್ಟ್ ಹಾಕಿದ್ದು ಅದಕ್ಕೂ ಜಾಸ್ತಿ ನೀರು ಹಾಕಿಲ್ಲ. ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದಾಗ ಅದು ಡ್ರೈ ಹಾಕಿದ್ದೀವಲ್ವ, ರುಬ್ಬಿಟ್ಟು ಹಾಕಿದ್ರೆ ಏನು ಬೇಕಾಗಿರಲ್ಲ. ಮತ್ತು ಇವಾಗ ಡ್ರೈ ಹಾಕಿರೋದ್ರಿಂದ ತುಂಬ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಬೇರೆ ಏನಾದರೂ ಮಾಡೋಕ್ಕೋಗ್ರೆ ಇಲ್ಲಿ ತಳನೇ ಹಿಡಿದ್ಬಿಟ್ಟಿರುತ್ತೆ, ಉರಿ ಜಾಸ್ತಿ ಮಾಡಿ ಕುದಿಸ್ತಾ ಇರ್ತೀವಲ್ಲ. ಅಂದರೆ ಇದನ್ನು ಉರಿ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇವಾಗ ಇದು ಕುದೀಲಿ. ಉಪ್ಪು ಖಾರದಲ್ಲಿ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀವಲ್ವ, ಚೆನ್ನಾಗಿ ಇದು ಕುದಿದು ಚಿಕನ್ಗೆಲ್ಲ ಉಪ್ಪು ಖಾರ ಹಿಡಿತಾ ಇರಲಿ. ಅಷ್ಟರೊಳಗೆ ನಾವು ಈಗ ಆವಾಗಲೇ ರುಬ್ಬಿದ್ನಲ್ಲ ಅದೇ ಜಾರ್ಗೆ ನಾನು ಇಲ್ಲಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ನಿಮಗೆ ಕೆಲವ್ರಿಗೆ ತೆಂಗಿನಕಾಯಿ ಅಷ್ಟೊಂದು ಇಷ್ಟ ಆಗೋಲ್ಲ, ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ಅಂದರೆ ಅತಿ ಹೆಚ್ಚು ತೆಂಗಿನಕಾಯಿ ಹಾಕಿದ್ರೂ ಸಾಂಬಾರು ಚೆನ್ನಾಗಿರಲ್ಲ. ಒಂದು ಮೀಡಿಯಮಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು, ಇಲ್ಲಿ 2 kg ಚಿಕನ್ ಆಗಿರೋದ್ರಿಂದ ಒಂದು ಅರ್ಧ ಹೋಳು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ತೆಂಗಿನಕಾಯಿ ನುಣ್ಣಗಾಗಬೇಕು ಅಂದರೆ ಸ್ವಲ್ಪ ಅಕ್ಕಿ ಕಾಳನ್ನ ಹುರಿದ್ಬಿಟ್ಟು ಹಾಕ್ಕೊಳ್ಳಿ, ಬೇಗ ನುಣ್ಣಗಾಗುತ್ತೆ. ಮತ್ತು ಇಲ್ಲಿ ಗಸಗಸೆ, ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಆಪ್ಷನ್ಸು ಬರೀ ಗಸಗಸೆ ಒಂದೇ ಹಾಕ್ಕೋಬೋದು. ಇಲ್ಲ ಸ್ವಲ್ಪ ನನಗೆ ಸಾಂಬಾರು ಗಟ್ಟಿ ಬೇಕು ಅಂತಂದಾಗ ನೀವು ಸ್ವಲ್ಪ ಹುರ್ಗಡ್ಲೆ ಮತ್ತು ಅಂದರೆ ಅಕ್ಕಿ ಮೇಯ್ನ್ ಒಂದು 4 ಕಾಳಾಗಲಿ, ಸ್ವಲ್ಪ ಜಾರಲ್ಲಿ ನುಣ್ಣಗಾಗಬೇಕು ಅಂತಂದಾಗ ತೆಂಗಿನಕಾಯಿನ ನೀವು ಒಂದು 4 ಕಾಳಾಗಲಿ ಅಕ್ಕಿ ಕಾಳು ಹಾಕೋದು ಬೆಟರು. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಅವೆರಡನ್ನೂ, ಬರೀ ಗಸಗಸೆ ಒಂದೇ ಹಾಕ್ಕೋಬೋದು. ಇವಾಗ ನಾನಿಲ್ಲಿ 3 ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾವು ಎಷ್ಟು ನಯಸ್ಸಾಗಿ ಪೇಸ್ಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಮತ್ತು ಒಡೊಡ್ಕಾಗೋದು, ನೀರು ಸಪ್ರೇಟು ಖಾರ ಸಪ್ರೇಟ್ ಆ ಥರ ಆಗೋಲ್ಲ. ನುಣ್ಣಗೆ ಖಾರನ ಕರೆಕ್ಟಾಗಿ ರುಬ್ಕೊಂಬಿಟ್ರೆ ಸಾಂಬಾರು ಒಂದೇ ಹದದಲ್ಲಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಅದನ್ನು ರುಬ್ಬೋದ್ರ ಅಷ್ಟೊಳಗೆ ಇದು ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಬೇಕು. ಮತ್ತು ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ನಾವು ಒಂದೊಂದು ಸಲ ತಿರುಗ್ಕೊತಾ ಇರಬೇಕು. ಬೇರೆ ಕಡೆ ಗಮನ ಕೊಟ್ಬಿಟ್ಟು ಇದು ಬಿಟ್ಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಏಕೆಂದರೆ ನೀರು ನಾವು ಜಾಸ್ತಿ ಹಾಕಿರಲ್ಲ, ಒಂದು ಲಿಮಿಟಲ್ಲಿ ಹಾಕಿರ್ತೀವಲ್ವ. ಹಾಗಾಗಿ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ತೆಂಗಿನಕಾಯಿನ ಇದನ್ನು ಆ್ಯಡ್ ಮಾಡೋಣ, ರುಬ್ಬಿರೋದ
ನೀವಿಲ್ಲ ಅಂದರೆ ಅಕಸ್ಮಾತ್ ಇವಾಗ ಚಿಕ್ಕ ಕುಕ್ಕರ್ ಇರುತ್ತೆ, ಚಿಕನ್ ಜಾಸ್ತಿ ಇರುತ್ತೆ, ಅಂಥ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ರುಬ್ಬಿರೋದು ಮತ್ತು ಉಪ್ಪು ಖಾರ ಹಾಕ್ಬಿಟ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಅನ್ನುವಾಗ ತೆಂಗಿನಕಾಯಿ ರುಬ್ಬಿಟ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸಾಂಬಾರು ಆ ರೀತಿ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಈ ಕುಕ್ಕರಿಗೆ ಕರೆಕ್ಟ್ ಆಗುತ್ತಲ್ವ, ಹಾಗಾಗಿ ನಾನು ತೆಂಗಿನಕಾಯಿನೂ ಹಾಕ್ಬಿಟ್ಟು ಹಾಲನ್ನು ಹಾಕಿ ಒಂದೇ ಸಲ ಕೂಗಿಸ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಈಗ ಕುಕ್ಕರ್ ಚಿಕ್ಕದಾಗಿದ್ದಾಗ ಏನೂ ಮಾಡೋಕ್ಕಾಗಲ್ಲ, ಕುಕ್ಕರಲ್ಲಿ ಮಾಡೋಕ್ಕಾಗಲ್ವಲ್ಲ ಅಂತ ಪಾತ್ರೆಗಳಲ್ಲಿ ಮಾಡೋಕ್ಕೆ ಹೋಗ್ತೀವಲ್ಲ, ಅದ್ರ ಬದಲು ಈ ರೀತಿ ಫಾಸ್ಟಾಗಿ ಮಾಡ್ಕೋಬೋದು. ಈ ರೀತಿನೂ ನಾನಿಲ್ಲಿ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ತುಂಬ ತೆಳುವಾದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಹದದಲ್ಲಿ ಇರಬೇಕಾಗುತ್ತೆ. ಏಕೆಂದರೆ ನಾವು ರುಬ್ಬೋವಾಗ ಗಸಗಸೆ ಏನಪ್ಪ ಅಂದರೆ ತಣ್ಣಗಾದಾಗ ಆಲ್ಮೋಸ್ಟ್ ಗಟ್ಟಿ ಆಗೇ ಆಗುತ್ತೆ. ಆದಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ಖಾಲಿ ಮಾಡ್ತೀವಿ ಅಂತಂದಾಗ ನೋಡಿ ಈ ಹದದಲ್ಲಿ ಇದ್ದರೆ ಸಾಕು. ಏಕೆಂದರೆ ಚಿಕನ್ ಎಲ್ಲ ಬೆಂದಮೇಲೆ ಅದು ಒಂದು ಮಾಮೂಲಿ ಒಂದು ನಾರ್ಮಲ್ಲು ಥಿಕ್ನೆಸ್ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ನಾನು ಹಾಕ್ಕೊಂಡು ನೀರನ್ನ ನೋಡಿ ಈ ರೀತಿ ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ತೆಂಗಿನಕಾಯಲ್ಲೂ ಹಸಿ ವಾಸನೆ ಇರುತ್ತಲ್ವ, ಅದು ಸ್ವಲ್ಪ ಖಾರ ಈರುಳ್ಳಿಲೆಲ್ಲ ಚೆನ್ನಾಗಿ ಕುದೀಲಿ ಅಂತ ಒಂದು ಕುದಿಸ್ಬಿಟ್ಟು ನಾನು ಇಲ್ಲಿ ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಅಂದರೆ ಬೇಗ ಬೇಯಲ್ವಲ್ಲ, ಇದನ್ನು ಒಂದು 3ರಿಂದ 4 ವಿಷಲ್ ನಾನು ಕೂಗಿಸ್ಕೊತಾ ಇದ್ದೀನಿ. ಈಗ ವಿಷಲ್ ಕೂಗಿದೆ, ಅದನ್ನು ತಣ್ಣಗೆ ಮಾಡೋಕ್ಕೆ ಎತ್ತಿಟ್ಕೊತೀನಿ. ಏಕೆಂದರೆ ಸ್ವಲ್ಪ ಚೆನ್ನಾಗಿ ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ, ಉಪ್ಪು ಖಾರನೂ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗಾಗಿ ಇವಾಗ ಹಂಗೆಲ್ಲ ಕೂಗಿಸಿ ಎತ್ತಿಟ್ಕೊಂಡಿದ್ದೆ. ಫುಲ್ಲು ವಿಷಲ್ ಹೋದ್ಮೇಲೆ ನಾನು ಬಿಟ್ಟೆ. ನೋಡಿ ಕಲ್ಲರ್ ಅಂದರೆ ನಿಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ನಿಮಗೆ ರೆಡ್ ಕಲ್ಲರೇ ಬರುತ್ತೆ. ನಾನು ಮಾಮೂಲಿ ಮನೆ ಪೌಡರೇ ಆಗಿರೋದ್ರಿಂದ ಈ ಕಲ್ಲರ್ ಇದೆ. ಬಟ್ ಟೇಸ್ಟು ಸಖತ್ತು ಚೆನ್ನಾಗಿದೆ, ರುಚಿ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಥಿಕ್ನೆಸ್ಸು ಕರೆಕ್ಟಾಗಿದೆ. ಯಾವಾಗಲೂ ಮಾಡೋ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು. ಇವಾಗ ಮೆಂತ್ಯ ಸೊಪ್ಪಿನ ಚಿಕನ್ ಸಾಂಬಾರು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.